ಕಳೆದ ಸಂಸತ್ ಅಧಿವೇಶನದಲ್ಲಿ ಒಂದು IPC ಏನು ಕಾಯ್ದೆ ಇತ್ತು ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಭಾರತ ನ್ಯಾಯ ಸಮಿತಿ ಅಂತೇಳಿ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಚಾಲಕರ ಮೇಲೆ ಅತಿ ತೀವ್ರತರವಾದಂಥ ದಾಳಿ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಭಾಳ ಮುಖ್ಯವಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಬೇಕಾದ್ರೆ ಸಂಸತ್ನಲ್ಲಿ ಯಾವುದೇ ಚರ್ಚೆಯೇ ಆಗಿಲ್ಲ. ಅದಿನ್ನೂ ಕೂಡ ಸ್ಥಾಯಿ ಸಮಿತಿ ಮುಂದಿದೆ. ಅದಿದ್ದಾಗ್ಯೂ ಕೂಡ 146 ಜನ ಸಂಸತ್ ಸದಸ್ಯರನ್ನ ಅಮಾನತು ಮಾಡಿ ಏಕಪಕ್ಷೀಯವಾಗಿ ಈ ನ್ಯಾಯ ಸಮಿತಿಯನ್ನು ಜಾರಿಗೆ ತಂದಿದ್ದಾರೆ. ಇದು ಇಡೀ ದೇಶದ ಚಾಲಕ ವರ್ಗಕ್ಕೆ ತೀವ್ರವಾದಂಥ ಅನ್ಯಾಯವಾಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ ಹಿಟ್ ಆ್ಯಂಡ್ ರನ್ ಹೆಸರಿನಲ್ಲಿ ರಸ್ತೆ ಸುರಕ್ಷತೆಯನ್ನು ಯಾವುದೂ ಗಮನಕ್ಕೆ ತಗೊಳ್ಳದಲೆ ರಸ್ತೆಯ ಅಭಿವೃದ್ಧಿಗಳೇನು ಮತ್ತು ಆ ಚಾಲಕರ ಒಂದು ವೃತ್ತಿ ಏನು, ಅವರು ಯಾತಕ್ಕಾಗಿ ಚಾಲಕ ವೃತ್ತಿಯನ್ನು ಅವಲಂಬಿಸ್ತಾರೆ, ಅವರ ಮನಸ್ಥಿತಿಯನ್ನು ಹೇಗೆ ನೆಮ್ಮದಿಯಿಂದ ಇಡಬೇಕು ಅಂತಕ್ಕಂಥ ಇವು ಯಾವ ಅಂಶಗಳನ್ನು ಗಮನಿಸ್ತಲೇ ಏಕಪಕ್ಷೀಯವಾಗಿ ಈ ಭಾರತ ನ್ಯಾಯ ಸಮಿತಿಯನ್ನು ತಂದು ಚಾಲಕರ ಮೇಲೆ 10 ವರ್ಷ ಜೈಲು ಶಿಕ್ಷೆ, 7 ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥ ಒಂದು ಕಾನೂನನ್ನು ಇವತ್ತು ಜಾರಿ ಮಾಡಿದ್ದಾರೆ. ವಿ ಗಿರಿ ನ್ಯಾಷನಲ್ ಲೇಬರ್ ಇನ್ಸ್ಟಿಟ್ಯೂಟ್ನಲ್ಲಿ ಚಾಲಕರಿಗೆ ಈ ದೇಶದಲ್ಲಿರ್ತಕ್ಕಂಥ ಚಾಲಕ ವರ್ಗಕ್ಕೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಈಗ 16 ವರ್ಷದ ಹಿಂದೆನೇ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ಈ ಯಾವ ವರದಿಯ ಅಂಶಗಳನ್ನು ಅವರು ಪರಿಗಣಿಸ್ತಲೇ ಈಗ ನೇರವಾಗಿ ಚಾಲಕರನ್ನ ಗದಾಪ್ರಹಾರ ಮಾಡಲಿಕ್ಕೆ ಈ ಭಾರತ ನ್ಯಾಯ ಸಮಿತಿಯನ್ನು ಜಾರಿಗೆ ತಂದಿದ್ದಾರೆ. ನಾವು ಇದು ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ ಫೆಡರೇಷನ್ ಮತ್ತಿತರ ಎಲ್ಲ ಚಾಲಕ ವರ್ಗಗಳ ಸಂಘಟನೆಗಳು ಒಟ್ಟುಗೂಡಿ ಈ ದೇಶದಾದ್ಯಂತ ಇದನ್ನು ಪ್ರತಿರೋಧ ಮಾಡ್ತಾ ಇದ್ದೀವಿ. ಈ ರೀತಿ ಒಂದು ಭಾರತ ನ್ಯಾಯ ಸಮಿತಿಯ ಹೆಸರಿನಲ್ಲಿ ಚಾಲಕರನ್ನ ಬಲಿಪಶು ಮಾಡಲಿಕ್ಕೆ, ಅವ್ರ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ, ಅವ್ರನ್ನ ಕ್ರಿಮಿನಲ್ಸ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ತಂದಿರತಕ್ಕಂಥ ಈ ನ್ಯಾಯ ಸಮಿತಿಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ದೇಶವ್ಯಾಪಿ ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ 9ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ಸು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಒಂದು ನೌಕರರು, ಅದರ ಜೊತೆಗೆ ಇತರೆ ಎಲ್ಲ ಚಾಲಕ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, ಕಾರು, ಟ್ಯಾಕ್ಸಿ, ಆಟೋ ಎಲ್ಲ ಚಾಲಕ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಇದು ಬರೀ ಈ ಚಾಲಕರಿಗೆ ಮಾತ್ರ ಅಲ್ಲ, ಈ 2 ವೀಲರ್ಸ್ ವಾಹನಗಳನ್ನು ಓಡಿಸುವಂಥ ಚಾಲಕರ ಮೇಲೂ ಕೂಡ ಇದು ಅಪ್ಲೈ ಆಗುತ್ತೆ. ಅದರಿಂದ ಇದು ಇಡೀ ಯಾರು ಚಾಲನೆ ಮಾಡ್ತಕ್ಕಂಥ ಎಲ್ಲರ ಮೇಲೆ ಒಂದು ರೀತಿ ಅವ್ರನ್ನ ಕ್ರಿಮಿನಲ್ಸ್ ಅಂತೇಳಿ ಕರೀಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ.